ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಳ್ಳಿಯಿಂದ ದಿಲ್ಲಿವರೆಗೆ ಯಾರಿಗೆ ತಾನೇ ಕ್ರಿಕೆಟ್ ಅಂದರೆ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಈ ಕ್ರಿಕೆಟ್ ಅಂದರೆ ಆ ಕ್ರೇಜೇ ಬೇರೆ. ಮತ್ತು ಕ್ರಿಕೆಟ್ಗೆ ಯಾವ ಧರ್ಮನೂ ಕೂಡ ಇಲ್ಲ ರೀ. ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಆಡುವಂಥ ಆಟನೇ ಈ ಕ್ರಿಕೆಟ್. ಕ್ರಿಕೆಟ್ ಅಂದ ತಕ್ಷಣ ಎಲ್ರಿಗೂ ಸಾಮಾನ್ಯವಾಗಿ ಏನು ನೆನಪು ಬರುತ್ತೆ? ಬ್ಯಾಟರು, ಬಾಲರು, ಅದರ ಜೊತೆಗೆ ಫೀಲ್ಡರು, ಇನ್ನೂ ಒಬ್ರು ಇದ್ದೇ ಇರ್ತಾರೆ. ಅವ್ರು ಯಾರು ಗೊತ್ತಾ? ಅಂಪೈರ್. ಖಂಡಿತವಾಗ್ಲು ಪ್ರತಿಯೊಂದು ಮ್ಯಾಚ್ಗೂ ಕೂಡ ಅಂಪೈರ್ ಎಷ್ಟು ಮುಖ್ಯ, ಅವ್ರ ಮೇಲೇ ಇಡೀ ಮ್ಯಾಚ್ ನಿಂತಿರುತ್ತೆ. ಬಟ್ ನಿಮಗೆ ಅಂಪೈರ್ ಅಂದ ತಕ್ಷಣ ತುಂಬ ಸೀರಿಯಸ್ ಆಗಿರ್ತಾರೆ. ಅವ್ರನ್ನೆಲ್ಲ ನೋಡಿರ್ತೀರ ನೀವು. ವೈಡ್ ಅಂದರೆ ವೈಡು, ವಿಕೆಟ್ ಅಂದರೆ ವಿಕೆಟು, ಈ ಥರ ಆ ಡಿಸಿಷನ್ಗಳನ್ನು ಕೊಟ್ಕೊಂಡು ಸುಮ್ಮನೆ ಇರ್ತಾರೆ. ಬಟ್ ಇವತ್ತು ನಾವು ನಿಮಗೆ ಒಬ್ಬರು ಡಿಫ್ರೆಂಟ್ ಅಂಪೈರು ಅಂದರೆ ಡಾನ್ಸಿಂಗ್ ಅಂಪೈರ್ನ ಪರಿಚಯ ಮಾಡಿಸ್ತಾ ಇದ್ದೀವಿ. ಅವ್ರ ಹೆಸರು ಮುರುಗೇಶ್. ಎಸ್, ಮುರುಗೇಶ್ ಅವರು ನಮ್ಮ ಇವತ್ತು ವೇದಿಕೆಯಲ್ಲಿ ಇದ್ದಾರೆ. ಜಿ ಕನ್ನಡ ವೇದಿಕೆಯಲ್ಲಿ ಅವರನ್ನು ಸ್ವಾಗತ ಮಾಡೋಣ. ಮುರುಗೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುರುಗೇಶ್, ನಿಮ್ಮನ್ನ ಸಾಕಷ್ಟು ಪಂದ್ಯಗಳಲ್ಲಿ ನೋಡಿದ್ದೀವಿ. ಡ್ಯಾನ್ಸಿಂಗ್ ಅಂಪೈರ್ ಅದೊಂಥರ ಈ ಕ್ರೇಜ್ ಆಗಿಬಿಟ್ಟಿದೆ ನೋಡಿ. ನಾವು ಮೊದಲೆಲ್ಲ ಅದನ್ನು ಮಹಾರಾಷ್ಟ್ರದಲ್ಲೋ ಆ ಕಡೆ ಆ ಉತ್ತರ ಭಾರತದಲ್ಲಿ ಎಲ್ಲ ನೋಡ್ತಾ ಇದ್ವಿ. ಆ ಕ್ರೇಜ್ ಈಗ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ನಿಮ್ಮಂಥ ಅಂಪೈರ್ಗಳು ಜಾಸ್ತಿ ಹುಟ್ಕೊಂಡಿದ್ದಾರೆ. ಒಂಥರ ಕ್ರೇಜ್ ಹುಟ್ಕೊಂಡ್ಬಿಟ್ಟಿದೆ ಈಗ. ಏನಿದು ಡ್ಯಾನ್ಸಿಂಗ್ ಅಂಪೈರು? ಪ್ರೊಫೆಷ್ನಲ್ ಅಂಪೈರಿಂಗಿಗೂ ಡ್ಯಾನ್ಸಿಂಗ್ ಅಂಪೈರಿಂಗು ಏನು ವ್ಯತ್ಯಾಸ? ಯಾಕಿದು ಡ್ಯಾನ್ಸಿಂಗ್ ಅಂಪೈರಿಂಗ್ ಪಾಪ್ಯುಲಾರಿಟಿ ಜಾಸ್ತಿ ಪಡಿತಾ ಇದೆ ಈಗ ಅಂತ? ಸರ್, ನನಗೆ ಆ ಥಾಟ್ ಬಂದ್ಬಿಟ್ಟು ನನಗೆ ಡ್ಯಾನ್ಸಿಂಗ್ ಅಂಪೈರ್ ಅಂದರೆ ಕ್ರಿಕೆಟ್ ಅಂದ್ರೇ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಜನ ಬಂದು ಆಡ್ತಾ ಇರ್ತಾರೆ, ಸ್ಟ್ರೆಸ್ ಫ್ರೀಗೋಸ್ಕರ ಆಡ್ತಾ ಇರ್ತಾರೆ. ಸೊ ಅದು ನಾರ್ಮಲ್ ಅಂಪೈರ್ ನಾರ್ಮಲ್ ಆಗಿ ಕೈ ಎತ್ತೋದು, ಹಿಂಗೆ ಮಾಡೋದು, ವೆಯ್ಟ್ ಕೊಡೋದು, ಹಿಂಗೆಲ್ಲ ಮಾಡ್ತಾರೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಲ್ವಾ ಅನ್ನೋ ಮೈಂಡ್ ಸೆಟ್ ನಂಗೆ ಬಂತು. ಇನ್ನೊಂದು ವಿಷಯ ಬಂದ್ಬಿಟ್ಟು, ಕರ್ನಾಟಕದಲ್ಲಿ ಡ್ಯಾನ್ಸಿಂಗ್ ಅಂಪೈರ್ಸ್ ಇಲ್ಲ, ಮಹಾರಾಷ್ಟ್ರ ಕಡೆ ಇದ್ದಾರೆ ಅನ್ನೋ ಥರ ಈ ಥರ ನಾನು ತುಂಬ ಕೇಳಿದ್ದೀನಿ. ಕರ್ನಾಟಕದಲ್ಲಿ ಯಾಕೆ ಇರಬಾರ್ದು, ನಾನು ಯಾಕೆ ಮಾಡಬಾರ್ದು? ಸೊ ಈ ಥರ ಮೈಂಡ್ ಸೆಟ್ ನನಗೆ ಬಂತು. ಸೊ ಅವಾಗ ನಾನು ಸ್ವಲ್ಪ ಮಾಡ್ತಾ ಕಲಿತಾ ಯಾವ ಥರ ಮಾಡ್ಬೋದು ಅಂತ ನನ್ನ ಮೈಂಡ್ ಸೆಟ್ಟಲ್ಲಿ ಇಮ್ಯಾಜಿನ್ ಮಾಡಿಕೊಂಡು, ಸೊ ನನಗೆ ಅಂಪೈರಿಂಗ್ ಮಾಡೋದಕ್ಕೆ ಚಾನ್ಸ್ಗಳು ಸಿಕ್ತು. ನಾನು ಅಂದರೆ ಚಿಕ್ಕ ಮ್ಯಾಚ್ಗಳಲ್ಲಿ ಮಾಡ್ತಾ ಇದ್ದೆ. ಹಂಗೆ ಹೋಗ್ತಾ ಲೈವ್ಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಂಗೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಓಕೆ, ಈಗ ಡ್ಯಾನ್ಸಿಂಗ್ ಅಂಪೈರಿಂಗ್ ಅಂದರೆ ಸ್ವಲ್ಪ ಕ್ರೇಜು ಜಾಸ್ತಿ ಆಗಿದೆ ಈಗ. ಈ ಎಲ್ಲೋ ಒಂದು ಕಡೆಗೆ ಡ್ಯಾನ್ಸಿಂಗ್ ಅಂಪೈರಿಂಗ್ ಮಾಡಿರ್ತೀರಾ, ಅದನ್ನ ನೋಡಿ ಬೇರೆಯವ್ರು ಕರೀತಾರ, ಇಲ್ಲ ಇವ್ರು ಚೆನ್ನಾಗಿ ಮಾಡ್ತಾರೆ, ಡಿಸಿಷನ್ನ ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಜಾಸ್ತಿ ಇದೆ. ಅಂದರೆ ಡ್ಯಾನ್ಸಿಂಗ್ ಅಂಪೈರೇ ಬೇಕು ಅಂತ ಹೇಳಿ ಯಾರಾದರೂ ಕರೆಯೋರು ಹಿಂಗಿದ್ದಾರೆ? ತುಂಬ ಇದ್ದಾರೆ ಸರ್. ಅಂಪೈರ್ ಅಂದರೆ ಡ್ಯಾನ್ಸಿಂಗ್ ಅಂಪೈರ್ಗೂ ಅಂದ್ರೆ ಅವ್ರಿಗೇನು ಡಿಸಿಷನ್ ಕರೆಕ್ಟಾಗಿರಬೇಕು. ಡಿಸಿಷನ್ ನಾವು ಏನಿದೋ ಕರೆಕ್ಟಾಗಿ ಕೊಡ್ತೀವಿ. ಸೊ ಅವರು ಡ್ಯಾನ್ಸಿಂಗ್ ಅಂಪೈರ್ ಅಂದರೆ ನಾವು ಕರೀತಾರೆ, ತುಂಬ ಜನ ಕರೀತಾರೆ. ಅಂದರೆ ಡಿಫ್ರೆಂಟ್ ಕೇಳ್ತಾರೆ ಜನ, ಡಿಫ್ರೆಂಟ್ ಆಗಿರಬೇಕು ಅಂತ ಕೇಳ್ತಾರೆ. ಸೊ ಅಂದ್ರೆ ಜನ ಚೇಂಜ್ ಕೇಳ್ತಾರೆ ಅನ್ನೋದಕ್ಕೋಸ್ಕರ. ಸೊ ನಾವು ಈ ಥರ ಕರೆಸಿದ್ವಿ, ಡ್ಯಾನ್ಸಿಂಗ್ ಅಂಪೈರ್ ನಾವು ಕರೆಸಿದ್ವಿ, ಮೈಂಡ್ ಸೆಟ್ ಅವ್ರಿಗೆ ಬರುತ್ತೆ. ಒಂದು ಟೂರ್ನಮೆಂಟ್ ಹೋದ್ರೇ ಅಲ್ಲಿ ತುಂಬ ಜನ ತುಂಬ ಹಳ್ಳಿಗಳು ಸೇರ್ತಾರೆ. ಒಂದು ಟೂರ್ನಮೆಂಟ್ ತುಂಬ ಹಳ್ಳಿಗಳು ಸೇರ್ತಾರೆ. ಸೊ ಕಾಂಟ್ಯಾಕ್ಟ್ ನಂಬರ್ ತೊಗೊತಾರೆ. ಸರ್ ನಮ್ದು ಈ ಥರ ನಮ್ದು ಟೂರ್ನಮೆಂಟ್ ಇದೆ, ಬಂದು ಮಾಡಿಕೊಡಿ, ನೀವು ಬರಬೇಕು ಅನ್ನೋ ಥರ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ನಂಬರ್ ತೊಗೊಂಡು ಸೊ ಇನ್ವೈಟ್ ಮಾಡಿ ಕರೀತಾರೆ. ಅದೇ ಥರನೇ ಬೇರೆ ಕಡೆ ಬೇರೆ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಊರಲ್ಲಿ ಹೋಗಿ ನಾನು ಅಂಪೈರಿಂಗ್ ಮಾಡಿದ್ದೀನಿ, ಡ್ಯಾನ್ಸಿಂಗ್ ಅಂಪೈರ್. ಓಕೆ, ಮಾಡಿದ್ದೀನಿ. ಓಕೆ, ಈಗ ಡ್ಯಾನ್ಸಿಂಗ್ ಅಂಪೈರಿಂಗಿಗೆ ಬರೋಣ ನಾವು. ಇದನ್ನ ಯಾಕೆ ಅಂದರೆ ಈ ಬಾಂಡ್ರಿ ಅಂತ ಬಾಂಡ್ರಿ ಸಿಂಪಲ್ ಆಗೇ ತೋರಿಸ್ಬೋದು, ಅಥವಾ ಡ್ಯಾನ್ಸಿಂಗ್ ಅಂಪೈರಿಂಗ್ ಮಾಡಬೇಕು ಅನ್ನುವಂಥದ್ದು ಜನ ಕ್ರೇಜಿಯಾಗಿ ನಮ್ಮನ್ನ ನೋಡಲಿ ಅಥವಾ ಎಂಟರ್ಟೈನ್ಮೆಂಟ್ ಸಿಗಲಿ ಅನ್ನುವಂಥ ಉದ್ದೇಶನ, ಅಥವಾ ಬೇರೆ ನಿಮ್ದು ಏನಾದರೂ ಥಾಟ್ ಇತ್ತಾ? ಇಲ್ಲ ನಾನು ಪಾಪ್ಯುಲಾರಿಟಿ ಪಡ್ಕೋಬೇಕು ಅನ್ನೋ? ನಾನು ಪಾಪ್ಯುಲಾರಿಟಿ ಆಗಬೇಕು ಅನ್ನೋದಕ್ಕೋಸ್ಕರ ನನ್ನ ಮೈಂಡ್ ಸೆಟ್ ಇಲ್ಲ. ನಾನು ಹೇಳಿದ್ನಲ್ಲ ಸರ್, ಜನ ಕ್ರಿಕೆಟ್ನ ಸ್ಟ್ರೆಸ್ಗೋಸ್ಕರ ಆಡ್ತಾರೆ. ಸೊ ಒಬ್ರು ಆಡ್ತಾರೆ ಅಂದರೆ 100 ಜನ ನೋಡ್ತಾರೆ. ಹೌದು. ಸೊ ನೋಡುವ ಬ್ಯಾಟ್ಸ್ಮನ್ 6 ಹೊಡೆದಾಗ ಖುಷಿ ಪಡ್ತಾರೆ, ಎಲ್ಲರೂ ಚಪ್ಪಾಳೆ ಹೊಡಿತಿರ್ತಾರೆ. ಈಗ ಡ್ಯಾನ್ಸಿಂಗ್ ಅಂಪೈರ್ ಆ 6ನ ಕೊಡೋ ರೀತಿ ನೋಡಿ, ನೀವು ಹಿಂಗೆ ಕೈ ತಿರುಗಿಸಿ ಅಥವಾ ಗ್ರೌಂಡಲ್ಲೆಲ್ಲ ಓಡಾಡೋ ರೀತಿ, ಆ ಒಂದು ಜನ ಕೂಗೋದಕ್ಕೆ ನಿಮ್ಗೆ ಸಂತೋಷ ಆಗುತ್ತಾ? ಸಂತೋಷ ಆಗುತ್ತೆ ಸರ್. ಅಂದರೆ ಆ ಜನಕ್ಕೆ ಸಂತೋಷ ಆಗ್ಬೇಕನ್ನೋದಕ್ಕೋಸ್ಕರನೇ ಇದನ್ನು ಮಾಡಬೇಕು ಅಂತ ನನ್ನ ಮೈಂಡಿಗೆ ಬಂದಿದ್ದು. ಸೊ ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀನಿ. ರೀಚ್ ಆಗಿದೆ. ಇವಾಗ ನಾನು ಅಂಪೈರಿಂಗ್ ಮಾಡ್ತಾ ಇರುವಾಗ ಮುಗಿಸ್ಕೊಂಡು ಆಚೆ ಕಡೆ ಹೋಗುವಾಗ ತುಂಬ ಜನ ಬಂದು ನನ್ನ ಕೈ ಕೊಡ್ತಾರೆ. ಸರ್ ಸಖತ್ತಾಗಿ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ನಾನು ನಿಮ್ಮನ್ನು ಅಂಪೈರಿಂಗ್ ನೋಡೋದಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದೀನಿ ನಾನು ಅನ್ನೋ ಥರ. ಫಸ್ಟ್ ಡೇ ಬಂದಿದ್ದೆ ನಾನು, ನೆಕ್ಸ್ಟ್ ಡೇ ಕೂಡ ನಿಮ್ಮ ಅಂಪೈರ್ ನೋಡೋದಕ್ಕೋಸ್ಕರನೇ ಬಂದಿದ್ದೀನಿ ನಾನು ಅನ್ನೋ ಥರ ಎಲ್ಲ ಹೇಳ್ತಾರೆ. ಸೊ ಅದು ನೋಡಿದಾಗ ನನಗೊಂಥರ ಖುಷಿ. ಅಂದರೆ ನನ್ನ ಮನಸ್ಸಿಗೆ ಬಂದಿದ್ದು ಇದೆ ಅಲ್ವಾ, ಜನರನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು, ಖುಷಿ ಪಡಿಸ್ಬೇಕಂದು ಅನ್ನೋದನ್ನ ಮೈಂಡ್ ಸೆಟ್ ಇತ್ತಲ್ವಾ. ಸೊ ಅದು ರೀಚ್ ಆಗಿದ್ದೀನಿ ಅನ್ನೋಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗದು.
ಈಗ ಆ ಒಂದು ಆ್ಯಕ್ಷನ್ಗಳನ್ನು ಕಲಿಯೋದ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಒಂದೇ ಥರ ಆ್ಯಕ್ಷನ್ ಮಾಡಿದರೆ ಖಂಡಿತವಾಗ್ಲೂ ಬೋರ್ ಆಗುತ್ತೆ. ಎಲ್ಲ ಕಡೆಗೂ ಹೋಗಿರ್ತೀರ, ಬೇರೆ ಬೇರೆ ಥರ ಆ್ಯಕ್ಷನ್ಗಳನ್ನು ಮಾಡ್ತೀರಾ. ಇದನ್ನು ಯಾವ ಥರ ಕಲಿತೀರಾ? ಬೇರೆ ಬೇರೆ ಕಡೆಗೂ ಮಾಡ್ತಿರ್ತಾರೆ, ಅದನ್ನ ನೋಡಿ ಕಲ್ತೀರಾ? ಅಥವಾ ಈ ಥರ ಆ್ಯಕ್ಷನ್ ಮಾಡಿದರೆ ನಂಗೆ ಚೆನ್ನಾಗಿರುತ್ತೆ, ನೋಡೋಣ ಹಿಂಗೆ ಮಾಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಅಂತ ಹೀಗೆ ಕಲಿತೀರಾ? ಇಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹಿಂಗೆ ಮಾಡಬೇಕು, ಆ ಮೂಮೆಂಟಿಗೆ ಬಂದುಬಿಡುತ್ತಾ ನಿಮಗೆ, ಅವಾಗ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಯಾವುದಾಗ್ಲಿ ಮೂಮೆಂಟ್ಗೆ ಬರಲ್ಲ ಅದು. ಸೊ ನಾನು ಏನು ಮ್ಯಾಚ್ ಮುಗಿಸ್ಕೊಂಡು ಮನೇಲಿ ಇರ್ತೀವಿ ನಾನು, ಆ ಟೈಮಲ್ಲಿ ಕೆಲವೊಂದನ್ನ ಯೋಚನೆ ಮಾಡ್ತಾ ಇರ್ತೀನಿ ಯಾವ ಥರ ಮಾಡ್ಬೋದು. ಸೊ ಎಲ್ಲರೂ 6 ಅಂದರೆ ಹಿಂಗೆ ಕೊಡ್ತಾರೆ ಕೈಗಳಲ್ಲಿ. ಸೊ ನಾನು ಕಾಲ್ಗಳಲ್ಲಿ ತಲೆ ಕೆಳಗಡೆ ಮಾಡಿ ಕಾಲು ಉಲ್ಟಾ ಮಾಡಿ ಅದನ್ನ ಉಲ್ಟಾ ಕೊಡ್ತೀನಿ ನಾನು. ಸೊ ಅದು ಒಂದೇ ಸ್ಟೈಲ್ ಇಲ್ಲ, ಒಂದೇ ಸ್ಟೈಲ್ ನನಗೆ ಬೋರ್ ಆಗ್ಬಿಡುತ್ತೆ. ಯಾರಿಗೆ ಇಷ್ಟ ಆಗುತ್ತೆ ಒಂದೇ ಸ್ಟೈಲ್ ಮಾಡೋದಕ್ಕೆ? ಅದಕ್ಕೆ ಬೇರೆ ಬೇರೆ ಥರ 6ಅಲ್ಲಿ ಒಂದು 4 ಥರ, 4ಅಲ್ಲಿ ಒಂದು 4 ಥರ, ವೈಡಲ್ಲಿ ಒಂದು 4 ಥರ, ನೋಬಲ್ ಒಂದಿರುತ್ತೆ. ಸೊ ಬೇರೆ ಬೇರೆ ಡಿಫ್ರೆಂಟ್ ಮಾಡ್ತಾ ಇರ್ತೀನಿ ನಾನು. ಈಗ ಕೆಲವೊಂದು ಕ್ರೇಜ್ ನಡೀತಾ ಇದೆ, ಏನು ಅಂತಂದರೆ ವಿಕೆಟ್ ಬಿದ್ದರೆ ಅಥವಾ ಬಾಲ್ ಅವನು ಡಾಟ್ ಮಾಡಿದರೆ ಅವ್ರ ಹತ್ರನೇ ಹೋಗೋದು, ಹತ್ರ ಹೋಗಿ ಅವ್ರಿಗೆ ಹಿಂಗೆ ಹೊಡಿಬೇಕು, ಹಿಂಗೆ ಆಮೇಲೆ ಹಿಂಗೆ ಮಾಡೋದು, ಇಂಥವೆಲ್ಲ ನೀವು ಕಲ್ತಿದ್ದೀರಾ? ಅಥವಾ ಜಸ್ಟ್ 4, 6 ವೈಡ್ ಬೇರೆ ಥರ ಕೊಡೋದು ಹಿಂಗೇನಾದ್ರು? ಸರ್ ಇನ್ನೊಂದು ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅಂದರೆ ಅದು ಲಿಮಿಟಲ್ಲಿ ಇರಬೇಕು. ಓಕೆನಾ, ಲಿಮಿಟ್ನ ಕ್ರಾಸ್ ಮಾಡಬಾರ್ದು ನಾವು. ಸೊ ಲಿಮಿಟ್ನ ಕ್ರಾಸ್ ಮಾಡಿದಾಗ ಏನಂತಾರೆ ಒಂಥರ ನಾವು ಜೋಕರ್ಗಳ ಥರ ಆಗ್ಬಿಡ್ತೀವಿ. ಓಕೆನಾ, ಅದಿರಬಾರ್ದು ಅದು. ಸೊ ನನಗೆ ಅಂತ ಒಂದು ಲಿಮಿಟ್ ಇಟ್ಕೊಂಡಿದ್ದೀನಿ, ಆ ಲಿಮಿಟಲ್ಲೇ ಇದ್ದೀನಿ, ಲಿಮಿಟಲ್ಲಿ ಮಾಡಿದ್ದೀನಿ, ಲಿಮಿಟಲ್ಲೇ ಮಾಡ್ತಾ ಇರ್ತೀನಿ, ಆ ಲಿಮಿಟ್ನ ಕ್ರಾಸ್ ಮಾಡೋದಿಲ್ಲ. ಈಗ ಈ ಥರ ಮಾಡಿದಾಗ ಈಗ ನೋಡಿ 6 ಹೊಡಿತು ಅಂತ ತಿಳ್ಕೊಳ್ಳಿ, ಅವಾಗ ನೀವು ಫುಲ್ ಕ್ರೇಜಲ್ಲಿ ಕೈಗಳನ್ನು ತಿರುಗಿಸ್ಕೊಂಡು ಒಂದು ಸ್ವಲ್ಪ ಮುಂದ್ಗಡೆ ಹೋಗಿ ಯಾವುದೋ ಥರ ಆ್ಯಕ್ಷನ್ ಮಾಡಿರ್ತೀರ. ಬಟ್ ಇದು ಬಾಲಿಂಗ್ ಹಾಕುವಂಥ ತಂಡಕ್ಕೆ ಉರಿದಿರುತ್ತೆ ಖಂಡಿತವಾಗ್ಲೂ. ಅವ್ರು ಯಾವತ್ತಾದರೂ ನೀವು ಹಿಂಗೆ ಮಾಡಬೇಡಿ ಅಥವಾ ಹಿಂಗೆ ಏನಾದರೂ ತಡೆದಿದ್ದು ಉಂಟಾ, ಏನಾದರೂ ಮಾಡ್ತಾರೆ? ಸರ್ ಆ ಥರ ಎಲ್ಲ ತಡೆದಿದ್ದಿಲ್ಲ, ಆ ಥರ ಎಲ್ಲ ಯಾರು ತಡೆದಿಲ್ಲ ನನ್ನ. ಸೊ ವಿಕೆಟ್ ಹೋದಾಗ ನಾನು ಮಾಡಲ್ಲ. ಯಾಕಂದ್ರೆ ಅವ್ನು ಆಲ್ರೆಡಿ ಪರ್ಸನ್ ಔಟ್ ಆಗಿರ್ತಾನೆ ಅಂತ ಹರ್ಟ್ ಆಗಿರ್ತಾನೆ. ಸೊ ನಾವು ಹೋಗಿ ಅವ್ನು ಮುಂದೆ ಹೋಗಿ ಔಟ್ ಆಗ್ಬಿಟ್ಟೆ ಅಂತ ನಾವೇನಾರ ಮಾಡೋದು, ಸೊ ಅವ್ರಿಗಿನ್ನ ಜಾಸ್ತಿ ಹರ್ಟ್ ಆಗುತ್ತೆ. ಸೊ ನನಗೆ ನಾನೇನು ಮಾಡ್ತೀನೋ ಪರ್ಸನ್ ಹರ್ಟ್ ಆಗಬಾರ್ದು. ಓಕೆ 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 ಈ ಇಂಟರ್ನ್ಯಾಷನಲ್ ಅಂಪೈರಿಂಗ್ ಏನಾದರೂ ಹಿಂಗೆ ಕಾಪಿ ಮಾಡ್ತೀರಾ? ಹಿಂಗೆ ಮಾಡೋದು ಅಥವಾ ಹಿಂಗೆ ನೇರವಾಗಿ ವಿಕೆಟ್ ಕೊಡೋದು ಇಂಥದ್ದು ಏನು ಕಾಪಿ ಅದು ಏನು ಮಾಡೋದು? ಸರ್ ಕಾಪಿ ಅನ್ನೋದು ನಾನು ಯಾವುದೂ ನಾನು ಮಾಡಲ್ಲ. ನಿಮ್ಮದೇ ಓನ್ ಇದೆಯಲ್ಲ? ನಮ್ಮದೇ ಓನ್. ನಾನು ಏನು ಮಾಡಿದ್ದೀನೋ ನಾನು ಯಾವುದು ಕಾಪಿ ಮಾಡಿಲ್ಲ, ಎಲ್ಲ ನಾನು ಓನಾಗೆ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಳ್ತಾರೆ ಯಾಕೆ ಹಿಂಗೆ ಕೊಡ್ಬೋದು ಪ್ರೊಫೆಷನಲ್ಗೆ, ಈ ಥರ ಕ್ರಿಕೆಟ್ ಪ್ರೊಫೆಷನಲ್ಗೆ ಇದೆಲ್ಲ ಅವಮಾನ ಅನ್ನೋ ಥರ ಹೇಳ್ತಾ ಇರ್ತಾರೆ. ಓಕೆನಾ, ಇನ್ನೊಂದು ಇವಾಗ ನಾರ್ಮಲ್ ಅಂಪೈರ್, ಇಂಟರ್ನ್ಯಾಷನಲ್ ನಾರ್ಮಲ್ ಅಂಪೈರ್ಸ್ ಇದ್ದಾರೆ, ಬಿಲ್ಲಿ ಬರ್ಡನ್ ಕೂಡ ಇದ್ದಾರೆ. ಸೊ ಎಲ್ಲ ನಾರ್ಮಲ್ ಅಂಪೈರ್ಗಳು ಕೊಡೋ ಥರನೇ ಬಿಲ್ಲಿ ಬರ್ಡನ್ ಕೊಡ್ಬೋದಲ್ವಾ? ಅವ್ರು ಯಾಕೆ ಹಿಂಗ್ ತರ ಕೂತ್ಕೊಂಡು ಹಿಂಗೆಲ್ಲ ಯಾಕೆ ಕೊಡ್ತಾರೆ? ಸೊ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಷ್ಟೇನೆ. ಸ್ವಲ್ಪ ಚೇಂಜಸ್ ಇರ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಕ್ರಿಕೆಟ್ ಅಂದ ತಕ್ಷಣ ಏನು ಬ್ಯಾಟ್ಸ್ಮನ್ ಹೊಡೆದಾಗ 6 ಹೊಡೆದಾಗ ಕೂಗೋದಿರ್ತಿತ್ತು. ಈಗ ಅಂಪೈರ್ ನೋಡಿ ಎಂಜಾಯ್ ಮಾಡ್ತಾ ಇದೀವಿ. ನಾವು ಮೊನ್ನೆನೇ ಒಂದು ಪ್ರೊಫೆಷನಲ್ ಕ್ರೀಡೆಯನ್ನ ಆಡಿದ್ವಿ. ಅವಾಗ ನಿಮ್ಮ ಅಂಪೈರಿಂಗ್ ಕೆಲವೊಬ್ರು ಏನಂತ ಇದ್ರು ಗೊತ್ತಾ, ಈ 6 ಹೊಡಿರೋ ನಾನು ಅಂಪೈರ್ ನೋಡ್ಬೇಕು, ಅಂಪೈರ್ ಮಾಡೋ ಆಕ್ಷನ್ಗಳನ್ನ ನೋಡ್ಬೇಕು ಅಂತ ಹೇಳ್ತಿರ್ತಾರೆ. ಅಂಥದನ್ನ ನಾನು ಕೇಳಿಸ್ಕೊಳ್ಳೋದಕ್ಕೆ ಖುಷಿ ಆಗತ್ತೆ. ಅಂಥ ಅಂಪೈರ್ಗಳನ್ನ ಚೂಸ್ ಮಾಡಿದ್ದೀರಾ. ಬಟ್ ಇದು ಚಾಲೆಂಜಾ ನಮಗೆ ಈ ಥರ ಮಾಡೋದು, ಅಥವಾ ಅಂಪೈರಿಂಗ್ ಮಾಡೋದೇ ಚಾಲೆಂಜಾ, ಆ ಅಂಪೈರಿಂಗ್ ಜೊತೆಗೆ ಡ್ಯಾನ್ಸಿಂಗ್ ಅಂಪೈರಿಂಗ್ ಮಾಡೋದು ಚಾಲೆಂಜಾ, ಅಥವಾ ಏನು ಚಾಲೆಂಜ್? ಎಂಟರ್ಟೈನ್ಮೆಂಟ್ ಮಾಡೋದು ಈಸಿ, ಡಿಸಿಷನ್ ಕೊಡೋದಿದೆ ಗೊತ್ತಾ, ಅದು ತುಂಬ ಕಷ್ಟ. ಅಂಪೈರ್ ಅಂದರೆ ಮಿಸ್ಟೇಕ್ ಅನ್ನೋದು ಎಲ್ಲ ಕಡೆನೂ ಆಗುತ್ತೆ. ಓಕೆನಾ, ನಾವಂದ್ರೆ ಮಿಸ್ಟೇಕ್ ಮಾಡಿದ್ರೇ ಇದ್ಬಿಟ್ರೆ ಮನುಷ್ಯ ದೇವರಾಗ್ಬಿಡ್ತಾನೆ ಅಲ್ವಾ? ಸೊ ಮಿಸ್ಟೇಕ್ಗಳು ಆಗುತ್ತೆ ಸಹಜ. ಸೊ ಡಿಸಿಷನ್ ನಮ್ದು ಕರೆಕ್ಟ್ ಆಗಿರುತ್ತೆ. ಸೊ ಅಂಪೈರಿಂಗ್ ಮಾಡೋದು ತುಂಬಾ ಕಷ್ಟ. ಸುಮ್ಮನೆ ಏನೋ ನಾನು ಅವನೇನು ಮಾಡೋದು, ನಾನು ಮಾಡ್ಬಿಡ್ತೀನಿ ಇವೆಲ್ಲ ಹೇಳ್ತಾರೆ, ಅವೆಲ್ಲ ಕಷ್ಟ. ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡ್ದಾಗ್ಲೇನೆ ಅನ್ಕೊಳ್ಳೋದು ಬೇರೆ, ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡೋದೇ ಬೇರೆ. ಮತ್ತೆ ನಾನು ನಿಮಗೆ ಇನ್ನೊಂದು ಕ್ವಶನ್ ಕೇಳಬೇಕು ಅನ್ಕೊಂಡಿದ್ದೆ, ಪರ್ಸ್ನಲ್ಲು. ಈಗ ನೀವು ಕೊಡುವಂತಹ ಡಿಸಿಷನ್ ಕರೆಕ್ಟ್ ಆಗಿದೆ ಅಥವಾ ಎಲ್ಲ ಇದರಲ್ಲೂ ಇವ್ರು ತುಂಬ ಚೆನ್ನಾಗಿ ಡಿಸಿಷನ್ ಕೊಡ್ತಾರೆ ಅಂತ ಹೇಳಿ ನಿಮಗೆ ಕರೆಗಳು ಬರ್ತವೆ, ಅಥವಾ ನಮ್ಮಲ್ಲಿ ಬನ್ನಿ ಅಂತ ಬರ್ತಾವ? ಇಲ್ಲ ಇವ್ರು ಡ್ಯಾನ್ಸಿಂಗ್ ಅಂಪೈರು, ಇವರಿದ್ರೆ ಎಂಟರ್ಟೈನ್ಮೆಂಟ್ ಅನ್ನೋ ಕಾರಣಕ್ಕಾಗಿ ಬರ್ತಾವ? ಎರಡೂನಾ. ಕ್ರಿಕೆಟಲ್ಲಿ ನಾವು ಹೋಗ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ಡಿಸಿಷನ್ ರಾಂಗ್ ಕೊಡ್ತೀವಿ ಅಂದ್ರೆ ಯಾರು ಕರೆಯಲ್ಲ. ಬೇಕಾಗಿರೋದು ಡಿಸಿಷನ್ ಕರೆಕ್ಟಾಗಿ ಕೊಡ್ಬೇಕು ನಾವಲ್ಲಿ. ಡಿಸಿಷನ್ ಕರೆಕ್ಟಾಗಿ ಕೊಟ್ಟಾಗ್ಲೇನೆ ಸೊ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ ಅಂತ ಕರೆಸ್ತಾರೆ. ಟೂರ್ನಮೆಂಟ್ಗಳಲ್ಲಿ ಡಿಸಿಷನ್ ಕರೆಕ್ಟಾಗಿ ಕೊಟ್ಟಿಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಇಲ್ಲ ಅಂಪೈರ್ ಇಂದಾನೆ ತುಂಬಾ ಪ್ರಾಬ್ಲಮ್ಸ್ಗಳಾಗುತ್ತೆ. ಬಟ್ ಇವ್ರು ಡ್ಯಾನ್ಸಿಂಗ್ ಅಂಪೈರ್ ಅಪ್ಪ, ನಮಗೆ ಕ್ರೇಜ್ ಬೇಕು ಅದಕ್ಕೆ ನಾವು ಕರೆಸ್ತೀವಿ ಅನ್ನೋರು ಇರ್ತಾರೆ, ಆ ಥರನೇ ಇರ್ತಾರೆ. ಸೊ ನಮ್ದು ಡಿಸಿಷನ್ ಕರೆಕ್ಟ್ ಆಗಿರುತ್ತೆ, ನಾವು ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತೀವಿ, ಎರಡೂ ಕರೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ನಮ್ಗೆ ಜಾಸ್ತಿ ಕರೆಗಳು ಬರ್ತಾ ಇರುತ್ತೆ. ಕಾಲ್ ಮಾಡಿಬಿಟ್ಟು ಸರ್ ಇದು ಟೂರ್ನಮೆಂಟ್ ನನಗೆ ಹಿಂಗಾಗಿದೆ ಅಂದರೆ ತುಂಬ ಕಡೆ ಅಂದರೆ ಒಂದು ಡೇಟ್ ಫಿಕ್ಸ್ ಆಗಿದೆ ನಂದಂದ್ರೆ ಆ ಡೇಟ್ಗೆ ತಿರ್ಗಿ 10 ಟೂರ್ನಮೆಂಟ್ ಕರೀತಾರೆ. ಸರ್ ಏನು ಸರ್ ನೀವು, ಸೊ ನಾನೇ ಬೇಕು ಅನ್ನೋದಕ್ಕೋಸ್ಕರ 1 ವೀಕ್ 2 ವೀಕ್ ಪೋಸ್ಟ್ಪೋನ್ ಮಾಡ್ಕೊಂಡು ಕೂಡ ಟೂರ್ನಮೆಂಟ್ನ ಮಾಡಿ ನನಗೆ ಕರೆದಿದ್ದಾರೆ.
ಪ್ರೊಫೆಷನಲ್ ಆಗಿ ನಿಮ್ಮನ್ನ ಅಷ್ಟು ಕ್ರೇಜ್ ಇದೆ ನೋಡಿ. ಒಬ್ಬ ಬ್ಯಾಟ್ಸ್ಮನ್ ಅಥವಾ ಯಾರೋ ಇರಲಿಲ್ಲ ಅಂದ್ರೆ ನಮ್ಮ ತಂಡದಲ್ಲಿ ನಾವು ಆಡಲ್ಲ ಅನ್ನೋದಿದ್ದಾರೆ. ಬಟ್ ಅಂಪೈರ್ ಇಲ್ದೇನೆ ಟೂರ್ನಮೆಂಟ್ ಮುಂದೆ ಹಾಕಿದ್ದು ಇದೆ ಒಳ್ಳೆ ಡಿಸಿಷನು. ಮತ್ತು ಇನ್ನೊಂದೇನು ಅಂತಂದರೆ ಅಂಪೈರಿಂಗ್ ವಿಷಯಕ್ಕೆ ಬರ್ತೀನಿ ನಾನೀಗ. ಅಂಪೈರ್ ವಿಷಯಕ್ಕೆ ಅಂತಂದರೆ ಮ್ಯಾನೇಜ್ಮೆಂಟ್ ಪರವಾಗಿ ಕೊಡ್ತಾರೆ. ಇನ್ನು ಕೆಲವೊಬ್ಬರು ಅಂಪೈರ್ಗಳು ಬಂದರೆ ಒಂದು ಸ್ವಲ್ಪ ನಮ್ಮ ಪರವಾಗಿ ನೋಡಿಕೊಡಪ್ಪ, ಇಲ್ಲ ನಮ್ಮ ಪರವಾಗೇ ಕೊಡಪ್ಪ ಅಂತ ಹೇಳಿ ಹಿಂಗೆ ಅಪ್ರೋಚ್ ಮಾಡೋರು ಇದ್ದಾರೆ. ಈ ಥರ ಏನಾದರೂ ನೀವು ಯಾವುದೋ ಒಂದು ಟೂರ್ನಮೆಂಟ್ಗೆ ಹೋದಾಗ ಹಿಂಗೆ ಅಪ್ರೋಚ್ ಮಾಡಿ ಕೆಲವೊಂದು ಡಿಸಿಷನ್ನ ಪರವಾಗಿ ಏನಾದರೂ ಕೊಟ್ಟಿದ್ದಿದೆಯಾ ಅಥವಾ ಹೆಂಗೆ? ಸರ್ ಪರವಾಗಿ ಎಲ್ಲ ನಾನು ಕೊಡೋದಿಲ್ಲ, ನನ್ನ ಕೇಳಿದ್ದಾರೆ ಸರ್ ನೋಡ್ಕೊಂಡು ಕೊಡಿ, ನಮ್ಮ ಟೀಮ್ ನೋಡ್ಕೊಂಡು ಕೊಡಿ. ನಾನು ಅವ್ರಿಗೆ ಅಂಶ ಕೊಡ್ತಾರಾ? ದುಡ್ಡಿನ ಅಂಶ ಆ ಥರ ಇಲ್ಲ ಸರ್. ದುಡ್ಡೆಲ್ಲ ಕೊಟ್ಬಿಟ್ಟು ಈ ಥರ ಕೊಡ್ತೀವಿ ಕೊಡಿ ಅಂತ ಯಾರು ನಮ್ಗೆ ಹೇಳಿಲ್ಲ. ನಮಗೆ ಅಂದರೆ ಅವ್ರು ಕರೀತಾರಲ್ವಾ ಸರ್, ನಮ್ಮ ಪರವಾಗಿ ಕೊಡಿ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಹೇಳೋದಂದ್ರೆ ಸರ್ ನನ್ನ ಕೆಲ್ಸಕ್ಕೆ ನಾನು ದ್ರೋಹ ಮಾಡಲ್ಲ, ಓಕೆನಾ? ಯಾಕಂದರೆ ಜನ ನೋಡ್ತಾ ಇರ್ತಾರೆ, ಲೈವ್ ಇರುತ್ತೆ, ನೋಡ್ತಾ ಇರ್ತಾರೆ. ಸೊ ನಾನು ನಿಮ್ಮ ಪರ ಕೊಟ್ಬಿಟ್ಟೆ ಅಂದರೆ ನನ್ನ ಕೆಲ್ಸಕ್ಕೆ ನಾನು ದ್ರೋಹ ಮಾಡ್ದಂಗೆ. ನನ್ನ ಕೆಲಸಕ್ಕೆ ನನ್ನ ವೃತ್ತಿಗೆ ನಾನು ಯಾವತ್ತೂ ಕ್ರಿಕೆಟ್ ವೃತ್ತಿಗೆ ನಾನು ದ್ರೋಹ ಮಾಡಲ್ಲ. ಸೊ ನಾನು ಡಿಸಿಷನ್ ಏನಿದೆ ಕರೆಕ್ಟಾಗಿ ನಾನು ಕೊಡ್ತೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ಹೇಳ್ತೀನಿ ಹೊರತು ಯಾವತ್ತೂ ನನ್ನ ಫೇವರಿಸಮ್ ಯಾವತ್ತೂ ನಾನು ಮಾಡಿಲ್ಲ, ನಾನು ಮಾಡೋದು ಇಲ್ಲ. ನಾನು ನೆಕ್ಸ್ಟ್ ಟೈಮ್ ಆ ಟೂರ್ನಮೆಂಟ್ ನಾನು ಕರೆದ್ರೂ ಪರವಾಗಿಲ್ಲ. ಸೊ ನನ್ನ ಕೆಲಸಕ್ಕೆ ಯಾವತ್ತೂ ನಾನು ದ್ರೋಹ ಮಾಡೋದಿಲ್ಲ. ಈಗ ಅಂಪೈರಿಂಗಲ್ಲಿ ಚಾಲೆಂಜಸ್ ಖಂಡಿತವಾಗ್ಲೂ ಇರುತ್ತೆ. ಈಗೆಲ್ಲ ಲೈವ್ ಸ್ಟ್ರೀಮಿಂಗ್ ಇದ್ದಾಗ ಒಂದು ಸ್ವಲ್ಪ ನಿಮ್ಗೆ ಸ್ಟ್ರೆಸ್ ಕಡಿಮೆ. ಬಟ್ ಅಂಪೈರಿಂಗ್ ಅಂತ ಅಂದಾಗ ನೋಡಿ, ಎರಡು ತಂಡಗಳು ಜಿದ್ದಾಜಿದ್ದಿ ಇರುತ್ತೆ, ನಾವೇ ಗೆಲ್ಲಬೇಕು ಅಂತ. ಕ್ರೂಷಿಯಲ್ ಮೂಮೆಂಟ್ಸ್ಗಳಲ್ಲಿ ಏನೋ ಒಂದು ಅಚಾನಕ್ ಬೌಂಡ್ರಿ ಲೈನಲ್ಲಿ ಏನೋ ತಪ್ಪಾಗಿರ್ಬೋದು, ಅಥವಾ ಏನೋ ಒಂದು ಸ್ವಲ್ಪ ಎಡ್ಜ್ ತಪ್ಪಾಗಿ ಏನೋ ಡಿಸಿಷನ್ಸ್ಗಳು ಅಂತ ಬಂದಾಗ, ಈ ಥರ ಸಿಚುವೇಶನ್ ಇದ್ದಾಗ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ? ಅಥವಾ ಬ್ಯಾಟರ್ ಪರವಾಗಿ ಹೋಗ್ತೀರಾ, ಇಲ್ಲ ಯಾರು ಜಾಸ್ತಿ ಜಗಳ ಆಡ್ತಾರೆ ಇಲ್ಲಪ್ಪ ಇವ್ರನ್ನ ಸಮಾಧಾನ ಮಾಡೋಣ ಅಂತ ಹೇಳಿ ಈ ಥರ ಪರವಾಗಿ ಹೋಗ್ತೀರಾ? ಹೇಗೆ ನಿಭಾಯಿಸ್ತೀರಾ ಆ ಮೂಮೆಂಟ್ಸ್ಗಳನ್ನು ಅಂತ? ಸರ್ ಅವರು ಹೀಟಲ್ಲಿ ಇರ್ತಾರೆ, ಅಂದರೆ ನಾವು ಗೆಲ್ಲಬೇಕು ಹೀಟಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಡಿಸಿಷನ್ ಬೇಕು, ಇವ್ರಿಗೊಂದು ಡಿಸಿಷನ್ ಬೇಕು ಅನ್ನೋದಕ್ಕೋಸ್ಕರ ಕೇಳ್ತಾ ಇರ್ತಾರೆ. ಆ ಥರ ಡಿಸಿಷನ್ ಅವ್ರ ಪರವಾಗಿ ಯಾರು ಜಾಸ್ತಿ ಜಗಳ ಮಾಡ್ತಾರೆ ಅವ್ರ ಪರವಾಗಿ ಕೊಡಬೇಕು ಆ ಥರ ಇರೋದಿಲ್ಲ. ಸೊ ನಮಗೆ ನಮ್ಮ ಮೈಂಡ್ಗೆ ಅನಿಸುತ್ತೆ, ಸೊ ಇದೇ ಡಿಸಿಷನ್ನು ಈ ಡಿಸಿಷನ್ ಕೊಡಬೇಕಂತ ನಮ್ಮ ಮೈಂಡಲ್ಲಿ ಅನಿಸುತ್ತೆ. ಸೊ ಲೈವ್ ಇರುತ್ತಲ್ವಾ, ನಮಗೆ ಡೌಟ್ ಇರೋದನ್ನ ನಾವು ಲೈವ್ಗೆ ಹಾಕ್ತೀವಿ, ಥರ್ಡ್ ಅಂಪೈರ್ ಇರುತ್ತೆ, ಚೆಕ್ ಮಾಡಿಸ್ಬಿಟ್ಟು ಅದ್ರ ಮುಖಾಂತರ ಕೊಡ್ತೀವಿ. ಲೈವ್ ಇರಲ್ಲ ಅಂದರೆ? ಲೈವ್ ಇಲ್ಲ ಅಂದ್ರೇನೆ ಇಲ್ಲ, ಲೈವ್ ಇದ್ರೆ ಒಂದು ಸ್ವಲ್ಪ ತಲೆನೋವು ಆಗಲ್ವಾ ಅದು? ಯಾಕೆಂದ್ರೆ ಎರಡು ಟೀಮ್ನವ್ರು ಬರ್ತಾರೆ, ನನಗೆ ನೀನು ನಮ್ದಿಲ್ಲ ಔಟು, ಅವ್ರು ನಮ್ದು ಔಟು, ಹಿಂಗಂದ ಏನು ಮಾಡಬೇಕಾಗುತ್ತೆ? ಯಾಕಂದ್ರೆ ಪ್ರತಿ ಮ್ಯಾಚಲ್ಲೂ ಇದಾಗುತ್ತೆ. ಕ್ರಿಕೆಟ್ ಆದಮೇಲೆ ಈ ಜಗಳ ಎದ್ದೇ ಇರುತ್ತೆ, ಅಂಪೈರ್ ಮೇಲೆ ಈ ಆರೋಪಗಳು ಬಂದೇ ಬರ್ತವೆ. ಅವಾಗ ಹೇಗೆ ನಿಭಾಯಿಸೋದು ಅಂತ? ಸರ್ ಪ್ರೆಷರು ಇಲ್ಲ, ನಂದೇ ಡಿಸಿಷನ್ ಅಂತ ಹಂಗೆ ನಿಂತ್ಕೊಂಡ್ಬಿಡ್ತೀರಾ? ಸರ್ ಅವರು ಆ ಥರ ಹೇಳಿದಾಗ ಅದನ್ನ ಅವ್ರನ್ನ ಇಲ್ಲ ಇದನ್ನ ಕೊಡಬೇಕು, ಇದನ್ನ ಮಾಡಬೇಕು ಅನ್ನೋ ಥರ ಅವ್ರ ಡಿಸಿಷನ್ ಅವ್ರು ಹೇಳ್ತಾರೆ, ನಾವು ಅದನ್ನ ಕೊಡೋದಿಲ್ಲ. ಸೊ ನಮ್ದು ಡಿಸಿಷನ್ ಇದು ಸರ್, ನೀವು ಆರ್ಗನೈಸರ್ ಏನು ಡಿಸಿಷನ್ ತೊಗೊತೀರಾ ನೀವು ತಗೊಳ್ಳಿ. ಓಕೆ, ನಮ್ಮ ಡಿಸಿಷನ್ ಇದು. ನಾವು ಅವ್ರಿಗೂ ಕೊಡೋದಿಲ್ಲ, ಇವ್ರಿಗೂ ನಮಗೆ ಏನು ಕಾಣಿಸಿದೆಯೋ, ಅಂದರೆ ಅವ್ರ ಬ್ಯಾಟ್ಸ್ಮನ್ ಎಡ್ಜ್ ಆಗಿದೆ ಆಗಲಿ, ಬೌಂಡ್ರಿ ಬಿದ್ದಿದೆ, ಬೌಂಡ್ರಿಗೆ ಹೋಗಿ ಬೌಂಡ್ರಿಲಿ ಬಾಲ್ ಬಿದ್ದಿದೆ ಆಗಲಿ, ಅವೆಲ್ಲ ಏನಿದೆಯೋ ನಾವು ಏನು ಅನ್ಸುತ್ತೆ ಅದನ್ನು ಕೊಡ್ತೀವಿ. ಅವ್ರು ಲಾಸ್ಟ್ ಸ್ಟಾರ್ಟಿಂಗ್ ಎಲ್ಲ ಅವರು ಫಸ್ಟ್ ಇನ್ಫಾರ್ಮ್ ಮಾಡಿರ್ತಾರೆ, ಅಂಪೈರ್ ಡಿಸಿಷನ್ ಫೈನಲ್ ಡಿಸಿಷನ್. ಓಕೆ, ಈಗ ನಿಮ್ಮ ಪರ್ಸನಲ್ ವಿಷಯಕ್ಕೆ ಬಂದರೆ, ಎಲ್ಲಿ ಅವ್ರು ನೀವು ಈ ಒಂದು ಕ್ರೇಜ್ ಯಾಕೆ ಬಂತು? ಈ ಒಂದು ಪ್ರೊಫೆಷ್ನಲ್ನೇ ಈಗ ನೀವು ಉದ್ಯೋಗ ಆಗಿ ತೊಗೊಂಡಿದ್ದೀರಾ ಅಥವಾ ಇದ್ರ ಜೊತೆಗೆ ಏನಾದರೂ ಮಾಡ್ತೀರಾ? ಇಲ್ಲ ಸರ್, ನಾನು ಫಸ್ಟು ಒಂದು 2 years ಬ್ಯಾಕ್ ನಾನು ಗ್ರಾನೈಟ್ ವರ್ಕ್ ಮಾಡ್ತಾ ಇದ್ದೆ. ಅದು ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಸೊ ಆ ಪ್ರೊಫೆಷನಲ್ ಬೇಡ ಅನ್ನೋದಕ್ಕೋಸ್ಕರ ಅದನ್ನು ಬಿಟ್ಟೆ, ನಾನು ಆ ಕೆಲಸನ ಬಿಟ್ಟೆ. ಇವಾಗ ನಾನು ಆಟೋ ಓಡಿಸ್ಕೊಂಡಿದ್ದೀನಿ. ವೀಕ್ ಡೇಸಲ್ಲಿ ಆಟೋ ಓಡಿಸ್ತೀನಿ, ವೀಕೆಂಡಲ್ಲಿ ಅಂಪೈರಿಂಗ್ ಮಾಡ್ತೀನಿ. ಅಂಪೈರಿಂಗ್ ಇದ್ದರೆ ಆಟೋನ ಸ್ಟಾಪ್ ಮಾಡಿಬಿಟ್ಟು ಅಂಪೈರಿಂಗ್ ಮಾಡಿ ಕೊಟ್ಟೋಗ್ತೀನಿ. ಈ ಅಂಪೈರಿಂಗ್ ಲೈಫ್ ನಿಮ್ಮ ಜೀವನ ಕಟ್ಕೊಡ್ತಾ ಇದೆಯಾ? ಇದೆ ಸರ್. ಇದೆಯಾ? ಓಕೆ, ನಾರ್ಮಲ್ ಆಗಿ ಒಂದು ನನ್ನ ಕುಟುಂಬವನ್ನು ನಾನು ಸಾಗಿಸ್ತೀನಿ ಅಷ್ಟು ಖಂಡಿತವಾಗ್ಲೂ ಇದೆ, ತೃಪ್ತಿ ಇದೆ, ಅಷ್ಟು ತೃಪ್ತಿ ನನಗಿದೆ. ಈಗ ಕೆಲವೊಂದು ಫ್ರಾಂಚೈಸಿಗಳು ಕರೀತಾವೆ, ಇಂಥ ದೊಡ್ಡ ಟೂರ್ನಮೆಂಟ್ ಇದೆ ಬನ್ನಿ ಹಾಗೆ ಹೀಗೆ ಅಂತ. ದುಡ್ಡನ್ನ ಅವರೇ ಆಫರ್ ಮಾಡ್ತಾರಾ ಅಥವಾ ನೀವೇ ಹೆಂಗಾದ್ರು ಕೇಳ್ತೀರಾ, ಅಷ್ಟು ಕೊಡ್ರಪ್ಪ ಅಂತ? ಹಿಂಗ ನಂದು ಒಂದು ಚಾರ್ಜ್ ಇದೆ, ನಾನೇನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ, ನಂಗೆ ಜಾಸ್ತಿ ಕೊಡಬೇಕು ಅಂತ ನಾನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಂದು ಚಾರ್ಜ್ ಇಷ್ಟಿದೆ, ಹೋಗೋದು ಬರೋದು ಚಾರ್ಜು ಮತ್ತು ಸ್ಟೇಗೆ ಅದೆಲ್ಲ ಹೇಳ್ತೀನಿ ಅವ್ರಿಗೆ. ಸೊ ನಾನು ಅವ್ರಿಗೆ ಮೊದಲೇ ಗೊತ್ತಿರುತ್ತೆ, ಅವ್ರಿಗೆ ಆಲ್ಮೋಸ್ಟ್ ಕರೆದಿರ್ತಾರಲ್ವಾ, ಇಷ್ಟು ಅಮೌಂಟ್ ಇರುತ್ತೆ ಅಂತ ಹೇಳಿರ್ತಾರೆ. ಅಲ್ಗೂ ಅವ್ರು ಕೇಳ್ತಾರೆ ಎಷ್ಟು ಅಮೌಂಟ್ ಅಂತ ಕೇಳಿ, ನಾವು ಹೇಳ್ತೀನಿ ಇಷ್ಟು ಅಮೌಂಟ್ ಅಂತ ಹೇಳ್ತೀನಿ ಅವ್ರಿಗೆ. ಅದ್ರ ಮುಖಾಂತರ ಅವ್ರನ್ನ ಫಿಕ್ಸ್ ಆಗುತ್ತೆ, ಟೂರ್ನಮೆಂಟ್ ಫಿಕ್ಸ್ ಮಾಡ್ಕೊಳ್ತಾರೆ. ಆರೋಗ್ಯ ಸಮಸ್ಯೆ ಏನು ಬರಲ್ಲ? ಕಂಟಿನ್ಯೂ ಬಿಸಿಲಲ್ಲಿ ನಿಂದಿರಬೇಕು. ಯಾಕಂದರೆ ನಾವು 1 hour ಆಡಿರ್ತೀವಿ ಒಂದು ಟೀಮು,
ಅವಾಗಲೇ ಯಪ್ಪ ಸುಸ್ತಿದೆ ಮನೆ ಹೋಗಿ ಕೂತ್ಕೊಳ್ಳೋಣ ಅಂತ ಅಷ್ಟು ಸುಸ್ತಾಗಿರುತ್ತೆ. ಕಂಟಿನ್ಯೂಸ್ ನಿಂತ್ಕೋಬೇಕು, ಬಿಸಿಲಲ್ಲ ಅಥವಾ ಏನೇ ಒಂದು ವೆದರ್ ಇದ್ರೂ ಕೂಡ ಎಲ್ಲಿ ಹೋದರೂ ಕೂಡ ಅದನ್ನು ನೀವು ತಡ್ಕೋಬೇಕಾಗತ್ತೆ. ಆರೋಗ್ಯ ಸಮಸ್ಯೆಗಳು ಏನಾದರೂ ಕಾಡಲ್ವಾ? ಆರೋಗ್ಯ ಸಮಸ್ಯೆ ಅಂತ ಏನಿಲ್ಲ, ಫಿಟ್ನೆಸ್ ಇದ್ದೀನಿ. ದುಡ್ಡು ಕೊಡ್ತಾರಲ್ಲ ಅದು ಮಾಡ್ಲೇಬೇಕು ನಾವಲ್ಲಿ. ಆಲ್ಟರ್ನೇಟ್ಗಂತ ಅಂಪೇರ್ಸ್ ಇರ್ತಾರೆ ಸರ್, ಅಂದ್ರೆ ಇಬ್ಬರೇ ಅಂಪೇರ್ಸ್ ಮಾಡೋಕ್ಕಾಗೋದಿಲ್ಲ. ಆಲ್ಟರ್ನೇಟ್ಗಂತ 3 ಜನ ಏನಾದ್ರು ತಂಡ ಇದೆಯಾ ಈ ಥರ ಅಂಪೈರಿಂಗಿಂದ ಒಂದು ತಂಡ ನಾವು ಕಟ್ಕೊಳ್ಳೋಣ ಒಂದು ಟೀಮ್? ನಮ್ಮ ಫ್ರೆಂಡ್ ಸರ್ಕಲ್ಸ್ ಇದ್ದಾರೆ. ಅಂದ್ರೆ ಫ್ರೆಂಡ್ ಸರ್ಕಲ್ ನಾಗೇಂದ್ರ ಅಂತ ಒಬ್ರು ಇದ್ದಾರೆ, ನಾಗೇಂದ್ರ ವಿಶ್ವ ಅಂತ ಇದ್ದಾರೆ. ತುಂಬಾ ಜನ ಫ್ರೆಂಡ್ಸ್ ನಮ್ದು ಅಂಪೇರಿಂಗ್ ತುಂಬಾ ಫ್ರೆಂಡ್ಸ್ಗಳು ಒಂದು ಗ್ರೂಪ್ ಇರುತ್ತೆ. ಅಂಪೇರಿಂಗ್ ಬರುತ್ತೆ, ನೀವು ಆ ಜಾಗದಲ್ಲಿ ಹೋಗಿ ಮಾಡ್ಕೊಳ್ಳಿ, ನೀವು ಈ ಜಾಗದಲ್ಲಿ ಮಾಡ್ಕೊಳ್ಳಿ ಅಂತ ಡಿವೈಡ್ ಆಗ್ತೀವಿ ನಾವು. ಸೊ ಅವ್ರಿಗೆ ಬಂದಾಗ ನಮಗೆ ಇನ್ಫಾರ್ಮ್ ಮಾಡ್ತಾರೆ, ನಾವು ಬಂದಾಗ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಈ ತರ ಶೇರ್ ಮಾಡ್ಕೊಂಡು ನಾವು ಅಂಪೇರಿಂಗ್ಗಳನ್ನ ಮಾಡ್ತೀವಿ ಸರ್. ರೆಸ್ಪಾನ್ಸ್ ಹೇಗಿದೆ ಓವರ್ ಆಲ್ ನಿಮ್ಮ ಪ್ರಕಾರ? ಓಕೆ, ಈ ಒಂದು ಡಾನ್ಸಿಂಗ್ ಅಂಪೈರಿಂಗಿಂದ ರೀಚ್ ಆಗ್ತಾ ಇದ್ದೀನಿ ಅಥವಾ ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಅಥವಾ ಯಾವುದಾದ್ರೂ ಮೆಮೊರೇಬಲ್ ಇದೆಯಾ ಈ ಒಂದು ಟೂರ್ನಮೆಂಟಲ್ಲಿ ನಾನು ತುಂಬ ಚೆನ್ನಾಗಿ ಮಾಡಿದ್ದೆ, ತುಂಬ ಜನ ಬಂದು ನನಗೆ ಅಪ್ರಿಷಿಯೇಟ್ ಮಾಡಿದರು ಅಂತ? ಸರ್ ಆ ಥರ ಅಂದರೆ ಇದೇ ಟೂರ್ನಮೆಂಟಲ್ಲಿ ಮಾಡಿದ್ದಾರೆ ಅಂತಲ್ಲ, ನಾನು ಹೋಗಿದ್ದ ಕಡೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಅಂದರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಟೂರ್ನಮೆಂಟಲ್ಲೂ. ಪರ್ಟಿಕ್ಯುಲರ್ ಇದೇ ಟೂರ್ನಮೆಂಟಲ್ಲಿ ಬೆಸ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡೋದು ಅಂತ ಆ ಥರ ಯಾವುದೂ ಇಲ್ಲ. ಸೊ ಎಲ್ಲ ಟೂರ್ನಮೆಂಟ್ಗಳೂ ನಾನು ಹೋಗಿದ್ದ ಜಾಗದಲ್ಲೆಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ, ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ಪ್ರೊಫೆಷ್ನಲ್ ಅಂಪೈರಿಂಗ್ ಕೆಲವೊಬ್ರು ಇರ್ತಾರೆ, ಅವರು ಅಂಪೈರಿಂಗ್ ಮಾಡೋದಕ್ಕೂ ನಿಮಗೂ ಕೆಲವೊಬ್ರು ವ್ಯತ್ಯಾಸಗಳನ್ನು ಕೂಡ ಕೇಳ್ಬೋದು. ಇಂಥದ್ದೇನಾದರೂ ಆಗುತ್ತೆ, ಹಂಗೇನು ಮಾಡ್ತೀಯ ಬಿಡ, ಏನು ಮಂಗಂತರನ ಮಾಡೋದು ಹಂಗೆ ಹಿಂಗೆ ಕೆಲವೊಬ್ರು ಅಂತಾರೆ. ಓಕೆ, 90% ಜನ ಎಂಜಾಯ್ ಮಾಡಿದರೆ ಇವನೇನಪ್ಪ ಮಂಗಂತರ ಮಾಡ್ತಾನೆ, ಹಿಂಗೂ ಅಂದಿದ್ದಾರೆ ನಿಮ್ಗೆ ಯಾರಾದರೂ? ಸರ್ ಮಂಗಂತರ ಆ ಥರ ಎಲ್ಲ ಯಾರು ಮಾಡಿಲ್ಲ, ಅಂದರೆ ಆ ಥರ ಎಲ್ಲ ಯಾರು ಹೇಳಿಲ್ಲ ಸರ್. ನಾನು ಹೇಳಿದ್ನಲ್ವಾ, ನಮಗೆ ನಂದು ಲಿಮಿಟ್ ಇರುತ್ತೆ, ಆ ಲಿಮಿಟ್ನ ನಾನು ಕ್ರಾಸ್ ಮಾಡೋದಿಲ್ಲ. ಆ ಲಿಮಿಟ್ನ ಕ್ರಾಸ್ ಮಾಡಿದಾಗ ನೀವೇನು ಮಂಗಂತರ ಕೋತಿತರ ಆಡ್ತಾನೆ ಅನ್ನೋ ಥರ ಹೇಳ್ತೀರಾ, ಆ ಥರ ಬರುತ್ತೆ, ಆ ಥರ ಕ್ವಶನ್ಸ್ ಬರುತ್ತೆ. ಸೊ ಲಿಮಿಟ್ನ ಕ್ರಾಸ್ ಮಾಡಿಲ್ಲ ಯಾವತ್ತು ನಾನು. ಸೊ ಲಿಮಿಟಲ್ಲಿ ಇದ್ದೀನಿ, ಲಿಮಿಟಲ್ಲೇ ಮಾಡ್ತೀನಿ. ಓಕೆ, ಇನ್ನು ಕೊನೆಯದಾಗಿ ಅಂತಂದರೆ ಈ ಆಟಗಾರರ ಜಗಳಕ್ಕಂತೂ ಬಂದೇ ಬರ್ತಾರೆ ರೀ. ಅಂಪೈರ್ ಅಂದ್ರ ಮೇಲೆ ಜಗಳ ಫಿಕ್ಸ್, ಅದರಲ್ಲಂತೂ ಡೌಟೇ ಇಲ್ಲ ಡಿಸಿಷನ್ಸ್ಗಳ ಮೇಲೆ. ಈ ಜಗಳಗಳನ್ನು ಬಗೆಹರಿಸೋದೇ ಒಂದು ದೊಡ್ಡ ಕೆಲಸನ ನಿಮಗೆ, ಅಥವಾ ಇದು ಜಾಸ್ತಿ ಸ್ಟ್ರೆಸ್ಫುಲ್ಲ, ಇಲ್ಲ ಅಂಪೈರಿಂಗಲ್ಲಿ ಡಿಸಿಷನ್ಸ್ಗಳನ್ನು ಕರೆಕ್ಟಾಗಿ ಕೊಡಬೇಕಪ್ಪ ಇದು ಹಾಗೆ ಆ ಒಂದು ಏನು ಕೆಲಸ ಸ್ಟ್ರೆಸ್ಫುಲ್ಲ ಅಂತ? ಸರ್ ನಮ್ಮದು ಡಿಸಿಷನ್ ಕರೆಕ್ಟಾಗಿದ್ದರೆ ಜಗಳ ಯಾಕೆ ಮಾಡ್ತಾರೆ ನಮ್ಮ ಹತ್ರ. ಬಟ್ ಏನಂತಂದರೆ ಕ್ಲೋಸ್ ಕಾಲ್ಸ್ ಇದ್ದೇ ಇರುತ್ತೆ. ಕ್ಲೋಸ್ ಕಾಲ್ಸಲ್ಲಿ ಅವ್ರಿಗೂ ಬರ್ಬೋದು, ಇವ್ರಿಗೂ ಬರ್ಬೋದು. ಈಗ ಮೊನ್ನೆ ನಮ್ಮ ಟೂರ್ನಮೆಂಟಲ್ಲಿ ಏನಾಯಿತು ಅಂದರೆ ಫಸ್ಟ್ ಬೌನ್ಸ್ ಇನ್ನೂ ಕೊಟ್ಟೇ ಇರಲಿಲ್ಲ, ಡೈರೆಕ್ಟ್ ಫಸ್ಟ್ ಬೌನ್ಸ್ ವಿಕೆಟೇ ಕೊಟ್ಬಿಟ್ರು. ಅವಾಗ ಅವರು ಜಗಳ ಮಾಡಿದರು, ಇವರು ಜಗಳ ಮಾಡ್ತಾಯಿದ್ದಾರೆ. ಡಿಸಿಷನ್ ಅಂಪೈರ್ದು ಏನಿದೆ ವಿಕೆಟ್ ಇದೆ, ಬಟ್ ಅಲ್ಲಿ ರೂಲ್ಸ್ ಪ್ರಕಾರ ನೋಡಿದರೆ ವಿಕೆಟ್ ಇಲ್ಲ. ಈಗೇನು ಮಾಡ್ತೀರಾ ಸರ್? ಅದು ಅಂದರೆ ಅಂಪೈರಿಂಗ್ ಬಂದು ಮಾಡಿದ್ದಾರೆ ಅಂದರೆ ಅವ್ರಿಗೆ ಕರೆಕ್ಟಾಗಿ ರೂಲ್ಸ್ ಗೊತ್ತಿರಲ್ಲ. ಓಕೆನಾ? ರೂಲ್ಸ್ ಗೊತ್ತಿಲ್ಲ ಅಂದರೆ ಕ್ರಿಕೆಟ್ನ ಫೇವರಿಸಮ್, ಅಂದರೆ ಅವ್ರಿಗೆ ಏನು ಫೇವರ್ ಆಗಿ ಕರೆಕ್ಟಾಗಿ ಏನು ಡಿಸಿಷನ್ ಇದೆ ಅದ್ರ ಪ್ರಕಾರವಾಗಿ ಆಡಬೇಕು. ನೀವು ಔಟ್ ಕೊಟ್ರಲ್ಲ, ಅಂಪೈರ್ ಔಟ್ ಕೊಟ್ಬಿಟ್ಟಿದ್ದಾರೆ, ನಾವು ಔಟ್ ಕೊಟ್ರೆ ಆಡ್ತೀವಿ, ಈ ಥರ ಮೈಂಡ್ ಸೆಟ್ ಇರಬಾರ್ದು ಪರ್ಸನ್. ಕ್ರಿಕೆಟ್ ಹಂಗೆ ಆಯ್ತು, ಬಟ್ ಹಂಗಿರಬಾರ್ದು. ಕ್ರಿಕೆಟ್ನ ಫೇವರ್ ಆಗಿ ಆಡಬೇಕು. ಏನು ಕ್ರಿಕೆಟ್ ಆಗಿದೆಯೋ ರೂಲ್ಸ್ ಏನಿದೆ ಅದ್ರ ಪ್ರಕಾರ ಆಡಬೇಕು. ನನಗೆ ಅಂದರೆ ಗೆಲ್ಲೇಬೇಕು ಅನ್ನೋಂಥ ಮೈಂಡ್ ಸೆಟ್ ಇರುತ್ತೆ ಅವ್ರಿಗೆ. ಸೊ ಆ ಥರ ಹೇಳಿದ್ರೆ ರಾಂಗ್ ಕೊಟ್ರು ನನಗೆ ಡಿಸಿಷನ್ ನನಗೆ ಬೇಕು, ಆ ಥರ ಜಯ ಏನಕ್ಕೆ? ಹೌದು, ಅಂದ್ರೆ ಕ್ರಿಕೆಟ್ ರೂಲ್ಸ್ ಪ್ರಕಾರ ಆಡೋಣ. ಕೆಲವೊಂದು ಸರಿ ತಪ್ಪು ಸರಿಗಳು ಇದ್ದೇ ಇರ್ತವೆ, ಅದನ್ನ ಅನುಸರಿಸ್ಕೊಂಡು ಆಡ್ಬೇಕು. ನಾನು ಹೇಳ್ತಾರೆ ಅನುಸರಿಸ್ಕೊಂಡು ಆಡ್ಬೇಕು. ಅಂದ್ರೆ ರೂಲ್ಸ್ ಕರೆಕ್ಟಾಗಿ ರಾಂಗ್ ಕೊಟ್ಬಿಟ್ಟಿದ್ದಾನೆ ಅಂದ್ರೆ ರಾಂಗು ರೈಟು ಅನ್ನೋದು ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ. ಸೊ ತಪ್ಪೇ ಮಾಡಿದ್ರ ಮನುಷ್ಯ ಇರ್ಬೇಕಂದ್ರೆ ಆಗೋದಿಲ್ಲ. ತಪ್ಪು ಮಾಡಿದ್ರೆ ಇದ್ಬಿಟ್ರೆ ಮನುಷ್ಯ ದೇವ್ರಾಗ್ಬಿಡ್ತಾನೆ ಅಲ್ವಾ? ಮಿಸ್ಟೇಕ್ ಅನ್ನೋದು ಎಲ್ಲ ಕಡೆ ಇದ್ದೇ ಇರುತ್ತೆ, ಮಾಡೇ ಮಾಡ್ತಾರೆ. ಕ್ರಿಕೆಟ್ನ ಫೇವರ್ ಆಗಿ ಆಡಿ ಅಷ್ಟೇ. ನೆಕ್ಸ್ಟ್ ಏನಿದೆ ನಿಮ್ಮದು ಈ ಥರ ಅಂಪೈರಿಂಗ್? ರಾಜ್ಯ ತುಂಬ ಅಡ್ಡಾಡಬೇಕು ಅನ್ನೋದಿದೆಯಾ, ಅಥವಾ ದೇಶ ತುಂಬ ಅಡ್ಡಾಡಬೇಕು ಅಂತ ಇದೆಯಾ? ಇದು ಸಕ್ಸಸ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಹೇಗೆ ಸಕ್ಸಸ್ ಆಗುತ್ತೆ ಸರ್? ಆಲ್ರೆಡಿ ನಾನು ತುಂಬ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಮೂಲೆಗೂ ರೀಚ್ ಆಗಿದ್ದೀನಿ ನಾನು. ಓಕೆನಾ? ಎಲ್ಲೆಲ್ಲಿ ಹೋಗಿದ್ದೀರಾ? ಕರ್ನಾಟಕದಲ್ಲಿ ಎಲ್ಲ ಸರ್, ಅಂದರೆ ಶಿವಮೊಗ್ಗ ಹೋಗಿದ್ದೀನಿ, ಶಿವಮೊಗ್ಗ, ಚಿತ್ರದುರ್ಗ, ಹಾಸನ, ಮಂಡ್ಯ, ಮದ್ದೂರು, ಎಲ್ಲ ಕಡೆ ತುಂಬ ಊರು ಎಲ್ಲ ಕಡೆ ಹೋಗಿದ್ದೀನಿ. ಆಮೇಲೆ ಕೋಲಾರ ಸೈಡು ಎಲ್ಲ ಕಡೆ ಹೋಗಿದ್ದೀನಿ. ಚಿತ್ತೂರು, ಆಂಧ್ರ ಚಿತ್ತೂರು ಆ ಕಡೆನೂ ಹೋಗಿದ್ದೀನಿ. ಹೌದಾ? ಓಕೆ. ನಿಮ್ಮ ಈ
ಕ್ರಿಕೆಟ್ ಜರ್ನಿ ಆಮೇಲೆ ಈ ಅಂಪೈರಿಂಗ್ ಜರ್ನಿ ಇನ್ನೂ ದೊಡ್ಡ ಸಕ್ಸಸ್ ಪಡೀಲಿ ಅಂತ ಹಾರೈಸ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ಡಾನ್ಸಿಂಗ್ ಅಂಪೈರಿಂಗ್ ಅವರ ಒಂದು ಪ್ರೊಫೆಷನಲಿಸಮನ್ನು ನೋಡಿದರೆ ಕೂಡ ದೊಡ್ಡ ಖುಷಿ ಆಗುತ್ತೆ. ಕ್ರಿಕೆಟ್ನಲ್ಲಿ ಕೇವಲ ಬೌಂಡ್ರಿ 6 ಹೊಡೆದಾಗ ಖುಷಿ ಪಡೋದಲ್ಲ, ವಿಕೆಟ್ಸ್ಗಳು ಬಿದ್ದಾಗ ಸೆಲೆಬ್ರೇಷನ್ ಮಾಡೋದಲ್ಲ. ಈಗ ಅಂಪೈರ್ ಅವರ ಆ ವಿಕೆಟ್ಸ್ಗಳನ್ನು ನೀಡುವಂತಹ ರೀತಿ, ಆಮೇಲೆ 6 ಹೊಡೆದಾಗ ಆ ಒಂದು ಆ್ಯಕ್ಷನ್ಗಳನ್ನು ನೋಡುವಂಥ ರೀತಿ ಕೂಡ ಆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಒಂದು ದೊಡ್ಡ ಸದ್ದು ಮಾಡ್ತಾ ಇದೆ. ಈ ಒಂದು ಅಂಪೈರಿಂಗ್, ಡ್ಯಾನ್ಸಿಂಗ್ ಅಂಪೈರಿಂಗ್ ಅದರಲ್ಲೂ ಅದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತಾನು ನಾವು ಹಾರೈಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.